ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮಚಾವಡಿ ಕೊಣಾಜೆ ಇದರ ಆಶ್ರಯದಲ್ಲಿ ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ, ಬ್ಯಾಂಕ್ ಆಫ್ ಬರೋಡಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಣಾಜೆ ವಲಯ, ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ, ಅಲ್ಹಸ್ಸಾ ಜುಮಾ ಮಸೀದಿ ಗ್ರಾಮ ಚಾವಡಿ, ಲಯನ್ಸ್ ಕ್ಲಬ್ ಮುಡಿಪು, ಮರ್ಸಿಕೇರ್ ಚಾರಿಟೇಬಲ್ ಟ್ರಸ್ಟ್, ಮಂಗಳ ಗ್ರಾಮೀಣ ಯುವಕ ಸಂಘ ಕೊಣಾಜೆ, ಕೊಣಾಜೆ ಗ್ರಾಮ ಪಂಚಾಯತ್, ಬಿರುವ ಬ್ರದರ್ಸ್ ಬೊಳ್ಳೂರು, ಕರ್ನಾಟಕ ಟೈಲರ್ಸ್ ಅಸೋಸಿಯೇಷನ್ ಉಳ್ಳಾಲ ಕ್ಷೇತ್ರ ಸಮಿತಿ, ಜೆಸಿಐ ಮಂಗಳ ಗಂಗೋತ್ರಿ ಕೊಣಾಜೆ, ಯುವವಾಹಿನಿ ಗ್ರಾಮ ಚಾವಡಿ ಕೊಣಾಜೆ ಘಟಕದ ಸಹಯೋಗದೊಂದಿಗೆ ದೇರಳಕಟ್ಟೆಯ ಕೆಎಸ್ ಹೆಗಡೆ ಮೆಡಿಕಲ್ ಕಾಲೇಜು, ಆಸ್ಪತ್ರೆ, ಎಬಿ ಶೆಟ್ಟಿ ಸ್ಮಾರಕ ದಂತ ಮಹಾವಿದ್ಯಾಲಯ ಸಹಕಾರದಲ್ಲಿ ಗ್ರಾಮಚಾವಡಿ ಬ್ರಹ್ಮಶ್ರೀ ನಾರಾಯಣಗುರು ಸಮುದಾಯ ಭವನದಲ್ಲಿ ರವಿವಾರ ನಡೆದ ಉಚಿತ ಬೃಹತ್ ಆರೋಗ್ಯ ತಪಾಸಣೆ, ಉಚಿತ ಕನ್ನಡಕ ವಿತರಣೆ, ಭಾರತೀಯ ಅಂಚೆ ಇಲಾಖೆಯ ಅಪಘಾತ, ನೂತನ ವಿಮಾ, ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಶಿಬಿರ ನಡೆಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಜಿತ್ ಪೂಜಾರಿ ಸ್ವಾಗತಿಸಿದರು. ಶ್ರೀಮತಿ ಗೀತಾ ಡಿ ಕುಂದರ್, ಅಧ್ಯಕ್ಷರು ಕೊಣಾಜೆ ಗ್ರಾಮ ಪಂಚಾಯತ್, ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗಂಗಾಧರ ಪೂಜಾರಿ ಮಾಸ್ಟರ್ ಪ್ರಾಸ್ತಾವನೆ ಕೈತರು. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ ಗ್ರಾಮ ಚಾವಡಿ ಕೊಣಾಜೆ ಮಂಗಳೂರು ಹಾಗೂ ಈ ವಟಾರದ ಸಮಸ್ತ ಸಂಘಟನೆಗಳನ್ನು ಸೇರಿಸಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಮುಂದಾಳತನದಲ್ಲಿ ಈ ಒಂದು ಯೋಜನೆಯನ್ನು ಆಯೋಜಿಸಿದ್ದೇವೆ. ಕಾರ್ಯಕ್ರಮವನ್ನು ನಿಟ್ಟೆ ವಿವಿಯ ವಿಶ್ರಾಂತ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಉದ್ಘಾಟಿಸಿ ಮಾತನಾಡಿದರು. ಶಾರೀರಿಕ, ಮಾನಸಿಕ ಮತ್ತು ಭೌತಿಕ ಆರೋಗ್ಯ ಇದ್ದರೆ ಮಾತ್ರ ಮನುಷ್ಯ ಆರೋಗ್ಯವಂತ ಎನ್ನಲು ಸಾಧ್ಯ ಎಂದರು. ಈ ಸಮಾರಂಭದ ಉದ್ಘಾಟನಾ ನುಡಿಗಳನ್ನು 2-3 ನಿಮಿಷದಲ್ಲಿ ಮುಗಿಸಲಿಕ್ಕಿದ್ದೇನೆ. ಆರೋಗ್ಯ ಅಂತ ಹೇಳಿದರೆ ಅದು ಕೇವಲ ಒಂದು ಶಾರೀರಿಕ ಆರೋಗ್ಯ ಅಲ್ಲ ಅಂತ ನನ್ನ ಭಾವನೆ. ಯಾಕಂತ ಹೇಳಿದರೆ ಆರೋಗ್ಯ ಅಂತ ಹೇಳಿದರೆ ಅದು ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ಆರೋಗ್ಯ. ಯಾವಾಗಲೂ ನಾವು ಹೇಳ್ತೇವೆ, ನಮಗೆ ಇದು ವೈದ್ಯಕೀಯ ವೃತ್ತಿ ಕಲಿಯುವಾಗಲೇ ಹೇಳ್ತಾರೆ, ಖಾಲಿ ಮಾನಸಿಕ ಶಾರೀರಿಕ ಆರೋಗ್ಯವನ್ನು ನೋಡಿದರೆ ಸಾಕಾಗೋದಿಲ್ಲ ಅಂಥೇಳಿ. ಒಬ್ಬ ಮನುಷ್ಯನಿಗೆ ಅವನ ಆರೋಗ್ಯವಂತ ಅಂತ ಹೇಳಬೇಕಾದ್ರೆ ಶಾರೀರಿಕವಾಗಿ ಅವನು ಆರೋಗ್ಯವಂತನಾಗಿರಬೇಕು, ಮಾನಸಿಕವಾಗಿ ಆರೋಗ್ಯವಂತನಾಗಿರಬೇಕು ಮತ್ತು ಬೌದ್ಧಿಕವಾಗಿ ಆರೋಗ್ಯವಂತನಾಗಿರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಮಾಡುತ್ತಿರುವಂಥ ಕಾರ್ಯಕ್ರಮದಲ್ಲಿ ಈ ಎಲ್ಲ ಸಂಘ ಸಂಸ್ಥೆಗಳು ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ಸಿಗೆ ಹೇಗೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳಿದರೆ, ಈ ಎಲ್ಲ ನಿಟ್ಟಿನಲ್ಲಿ ಮಾನಸಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಮನುಷ್ಯನು ಸಶಕ್ತನಾಗಿ ಒಂದು ಉತ್ತಮ ಪ್ರಜೆಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ಅಂತ ನನ್ನ ಭಾವನೆ. ಯಾಕೆಂತ ಹೇಳಿದರೆ ಇವತ್ತು ನಮ್ಮ ಸಮಾಜದಲ್ಲಿ ನಾವು ಭಾಳಷ್ಟು ಗೊಜಲುಗಳನ್ನು, ತೊಂದರೆಗಳನ್ನು ನಾವು ನೋಡ್ತಾ ಇದ್ದೇವೆ. ಮನುಷ್ಯನು ಸಂತೋಷವಾಗಲಿಕ್ಕೆ, ಆರೋಗ್ಯವಂತ ಆಗಲಿಕ್ಕೆ ಇರಲೇ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಸಮಾಜ ಕಲುಷಿತವಾಗ್ತಾ ಇದೆ. ಈ ಕಲುಷಿತ ವಾತಾವರಣದಲ್ಲಿ ನಮ್ಮ ಪರಿಸರದ ನಾವು ಕೆಎಸ್ ಹೆಗಡೆಯವರು ಅವರ ನೆನಪಿಗೆ ಆರಂಭಿಸಿರುವಂಥ ಈ ಸಂಸ್ಥೆಯ ಕೆಎಸ್ ಹೆಗಡೆ ಮೆಡಿಕಲ್ ಅಕಾಡೆಮಿ ಮತ್ತು ಆಸ್ಪತ್ರೆಯ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಾವು ತಂದು ಔಷಧಿಯನ್ನು, ನಿಮ್ಮನ್ನು ಪರೀಕ್ಷೆ ಮಾಡಿ ಔಷಧಿಯನ್ನು ಕೊಡ್ಬೋದು. ಆದರೆ ಔಷಧಿಯಿಂದ ನಿಮಗೆ ಪ್ರಯೋಜನ ಬರಬೇಕಾದ್ರೆ ಅದು ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ನಾವು ಸಶಕ್ತರಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಈ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಮಾಡುತ್ತಿರುವಂಥ ಕಾರ್ಯಕ್ರಮಗಳು ಭಾಳಷ್ಟು ಶ್ಲಾಘನೀಯವಾದಂಥ ಕಾರ್ಯಕ್ರಮಗಳು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕಂತ ಹೇಳಿದರೆ ಈ ಗ್ರಾಮ ಚಾವಡಿ ಎಂಬ ಕ್ಷೇತ್ರದಲ್ಲಿ ಈ ಭಾಳಷ್ಟು ಹಿರಿಯರಿದ್ದೀರಿ. ಬ್ರಹ್ಮಶ್ರೀ ನಾರಾಯಣ ಗುರು ಸಂಘ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರೋದು ಈ ಆರಂಭಿಸಿದಂಥ ಹಿರಿಯರಿದ್ದೀರಿ. ನನಗೆ ರವೀಂದ್ರ ಬಂಗೇರ ಮತ್ತು ಇತರ ಹಿರಿಯರು ಇಲ್ಲಿದ್ದೀರಿ. ಈ ಸಂಘವನ್ನು ಆರಂಭಿಸಿ ಈ ಸಂಸ್ಥೆಯನ್ನು ಈ ರೀತಿಯಾಗಿ ಈ ನಿಟ್ಟಿನಲ್ಲಿ ಬೆಳವಣಿಸಿ ಈ ಒಂದು ಪರಿಸ್ಥಿತಿಗೆ, ಈ ಲೆವೆಲ್ಗೆ ತರಬೇಕಾದ್ರೆ ನೀವು ಮಾಡಿದಂಥ ಎಲ್ಲ ಈ ಕೊಡುಗೆಗಳನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖಿಸಲಿಕ್ಕೆ ಆಗದಿದ್ದರೂ ಅದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನದ ಆಡಳಿತ ಮಂಡಳಿಯ ಸದಸ್ಯರಾದ ಪ್ರಸಾದ್ ರೈ ಕಲ್ಲಿಮಾರು ಈ ಸಂದರ್ಭ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಅಧ್ಯಕ್ಷರಾದ ರವೀಂದ್ರ ಬಂಗೇರ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ಮಂಗಳೂರು ವಿಭಾಗ ಹಿರಿಯ ಅಂಚೆ ಅಧೀಕ್ಷಕರಾದ ಎಂ ಸುಧಾಕರ ಮಲ್ಯ, ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ ರೈ, ಪ್ರಮುಖರಾದ ಗೀತಾ ಡಿ ಕುಂದರ್, ಸಿಎಂ ಮ್ಯಾಕ್ಸಿ ಫೆರ್ನಾಂಡಿಸ್,
ಅಬ್ದುಲ್ ಖಾದರ್, ದೇವದಾಸ್ ಕೆರೆಬೈಲ್, ಎಕೆ ಅಬ್ದುಲ್ ರಹಿಮಾನ್ ಕೋಡಿಜಾಲ್, ಕವಿತಾ ಪಿಯಾರ್, ಹರೀಶ್ ಪೂಜಾರಿ, ಮೋಹನ್ದಾಸ್ ಕಾಪಿಕಾಡ್, ಶಿವರಾಮ್ ರೈ ಮೇರಾವು ಉಪಸ್ಥಿತರಿದ್ದರು. 500ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಆರೋಗ್ಯ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಸುಭಾಷ್ ಧರ್ಮನಗರ ವಂದಿಸಿದ್ರು. ಸುರೇಖಾ ಎಚ್ ಪೂಜಾರಿ ಕಾರ್ಯಕ್ರಮ ನಿರೂಪಿಸಿದರು.